ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಫ್ರಮ್ ಭರತ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 14ನೇ ವಾರದ ಪಂಚಾಯಿತಿ ಪ್ರಾರಂಭವಾಗಿದೆ. ಹಿಂದಿನ ವಾರ ಕಾರಣಾಂತರಗಳಿಂದ ನಟ ಕಿಚ್ಚ ಸುದೀಪ್ ಅವರು ವಾರಾಂತ್ಯದ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ಆದರೆ ಇಂದು ಕಳೆದ 2 ವಾರಗಳ ಬಗ್ಗೆ ಮಾತನಾಡಿದ್ದಾರೆ. 13ನೇ ವಾರ ಫ್ಯಾಮಿಲಿ ವೀಕ್ ಆಗಿದ್ದ ಕಾರಣ ಮಾತನಾಡಲು ಹೆಚ್ಚು ವಿಷಯಗಳು ಸುದೀಪ್ ಅವರ ಬಳಿ ಇರಲಿಲ್ಲ. ಆದರೆ 13ನೇ ವಾರದಲ್ಲಿ ಆದಂಥ ಒಂದು ತಪ್ಪು, ಅದೇನೆಂದರೆ ಕಾವ್ಯ ಫ್ಯಾಮಿಲಿ ಮಾಡಿದ ತಪ್ಪಿನ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದು, ಮನೆಯವರು ಹೊರಗಿನ ವಿಷಯ ಮಾತನಾಡುವಾಗ ನೀವು ನಿಲ್ಲಿಸಬಹುದಾಗಿತ್ತು, ನಿಮ್ಮ ಕಡೆಯಿಂದಲೂ ತಪ್ಪಾಗಿದೆ ಎಂದು ಕಾವ್ಯ ಅವರಿಗೆ ಹೇಳಿದ್ದಾರೆ. ಇದಕ್ಕೆ ಕಾವ್ಯ ಕ್ಷಮೆ ಕೇಳಿದ್ದಾರೆ. ಹಾಗೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದ ಗಿಲ್ಲಿ ಅವರ ವರ್ತನೆ ಕೆಟ್ಟದಾಗಿತ್ತು. ಉಸ್ತುವಾರಿ ಸಮಯದಲ್ಲೂ ಸಹ ಗಿಲ್ಲಿ ಫೇವರಿಸಂ ಮಾಡ್ತಿರೋ ಹಾಗೆ ಕಾಣ್ತಾ ಇತ್ತು ಎಂದು ನಟ ಕಿಚ್ಚ ಸುದೀಪ್ ಗಿಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹಾಗೆ ಅಶ್ವಿನಿ ಗೌಡ ಮಾಡಿದ ತಪ್ಪಿನ ಬಗ್ಗೆಯೂ ಸಹ ಸುದೀಪ್ ಅವರು ಮಾತನಾಡಿದ್ದಾರೆ. ಅದೇನೇ ಆಗಲಿ, ಇಷ್ಟು ದಿನ ಚೆನ್ನಾಗಿ ಆಡ್ತಿದ್ದ ಗಿಲ್ಲಿ ಕೊನೆ ಹಂತದಲ್ಲಿ ಎಡುತ್ತಾ ಇದ್ದೀರಾ ಅನ್ನೋ ಎಚ್ಚರಿಕೆಯನ್ನು ಸುದೀಪ್ ಅವರು ನೀಡಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಯಾರು ಗೆಲ್ಲಬೇಕು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.